MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಕ್ರಾಂತಿಯ ಕ್ರಾಂತಿಯ ವಿಚಾರ ಈಗಲೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲೇ ಸದ್ದು ಮಾಡ್ತಾ ಇದೆ. ಕ್ರಾಂತಿ ಆದ್ರೆ ಯಾರೆಲ್ಲರ ಕುರ್ಚಿ ಖಾಲಿ ಆಗತ್ತೆ, ಆ ಕುರ್ಚಿಗೆ ಮತ್ಯಾರು ಬಂದು ಕೂರ್ತಾರೆ, ಇದೇ ಲೆಕ್ಕಾಚಾರ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಇದರ ಜೊತೆಗೆ ಇದಕ್ಕೆ ಸ್ವಲ್ಪನೇ ಸಮಯದ ಹಿಂದೆ ಸದ್ದು ಮಾಡಿದ್ದ ಮನೆ ಫಾರ್ ಮನಿ, ದುಡ್ಡು ಕೊಟ್ರೆ ಮನೆ, ಎಲ್ಲ ಇಲಾಖೆಯಲ್ಲೂ ಲಂಚಾವತಾರ ಅನ್ನೋ ಅಸಮಾಧಾನಿತರ ಬಹಿರಂಗ ಹೇಳಿಕೆಗಳು. ಮೊನ್ನೆ ಸಿಎಂ ಕರೆಸ್ಕೊಂಡ್ರು, ಸಮಾಧಾನ ಪಡಿಸಿದ್ ಹೆಂಗೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. 50 ಕೋಟಿ ಅನುದಾನದ ಆಸೆಯನ್ನ ತೋರಿಸಿ ಅಸಮಾಧಾನಗೊಂಡವರನ್ನ ಶಾಂತಗೊಳಿಸಿದ್ರ? ಇದಕ್ಕೆ ಉತ್ತರ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಕೊಡ್ತೀವಿ. ಇದ್ರ ಜೊತೆಗೆ ಕಾಂಗ್ರೆಸ್ ಪಾಳೆಯ ಆಯ್ತು, ಕಾಂಗ್ರೆಸ್ನಲ್ಲಿ ಮಾತ್ರನ ಎಲ್ಲ ಬೆಳವಣಿಗೆಗಳು, ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ನಡೀತಿದ್ಯಾ ಅಂದ್ರೆ ಖಡಾಖಂಡಿತವಾಗಿಲ್ಲ. ಅಲ್ಲೂ ಕೂಡ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಪಟ್ಟು ಹೆಚ್ಚಾಗಿದೆ, ಒತ್ತಡ ಹೆಚ್ಚಾಗಿದೆ. ಈ ಬಾರಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೇವಲ ಕೂಗಾಗಿ ಉಳಿಯೋದಿಲ್ಲ, ಬದಲಾಗಿ ಬಿರುಗಾಳಿಯಾಗಿ ಕುರ್ಚಿಯನ್ನ ಅಲುಗಾಡಿಸುತ್ತೆ ಅನ್ನೋದಕ್ಕೆ ಸೂಚನೆಗಳು ಕೂಡ ಸಿಗ್ತಾ ಇದೆ. ಬಿಜೆಪಿ ಪಾಳ್ಯದ ಬೆಳವಣಿಗೆಗಳೇನು ವಿವರಿಸ್ತೀವಿ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ಇದರ ಜೊತೆಗೆ 5 ಹುಲಿಗಳನ್ನ ಇವತ್ತು ನಮ್ಮ ಕರ್ನಾಟಕ ಕಳೆದುಕೊಂಡಿದೆ. ಒಂದು ತಾಯಿ ಹುಲಿ ಜೊತೆಗೆ 4 ಮರಿ ಹುಲಿಗಳು. ಇದು ಕೇವಲ ನಮ್ಮ ರಾಜ್ಯದ ಸಂಪತ್ತು ಮಾತ್ರವಲ್ಲ, ರಾಷ್ಟ್ರದ ಸಂಪತ್ತು. ಹುಲಿ ಸಾವಿಗೆ ಕಾರಣವಾದ ವಿಷ ಇಟ್ಟವನನ್ನ ಬಂಧಿಸಾಗಿದೆ, ಆದರೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ಬಂಧನ ಯಾಕಿಲ್ಲ? ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವನ್ನ ಮಾಡೋಣ. ಹಾಗೆ ರಾಜ್ಯ ಹಾಗೆ ಹೊರ ರಾಜ್ಯಗಳಲ್ಲೂ ದೇಶದಾದ್ಯಂತ ಮಳೆ ಈಗಲೂ ಕೂಡ ಸಾಕಷ್ಟು ಹಾನಿಯನ್ನ ಉಂಟು ಮಾಡ್ತಾ ಇದೆ. ಮಳೆ ಅಪ್ಡೇಟ್ಸ್ ನೋಡೋಣ, ಎಲ್ಲ ಸುದ್ದಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೆ ಪುರಿ ಜಗನ್ನಾಥ ರಥಯಾತ್ರೆ, ಇದರ ವಿಶೇಷ ವರದಿ ಕೂಡ ಇದೆ, ಎಲ್ಲವನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಡಿಶುಮ್, ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಖಾಯಂ, ರಾಜಣ್ಣ ಮಾತು ಸುಳ್ಳು ಅಂದ್ರು ಸಿಎಂ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ, ಬಂಡೆದ್ದವರಿಗೆಲ್ಲ ಸಿಗಲಿದೆ 50 ಕೋಟಿ ಅನುದಾನ, ಸಿದ್ದು ಮಾತು ಕೇಳಿ ಎಂಎಲ್ಎಗಳಿಗೆ ಸಮಾಧಾನ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಕಾದಾಟ, ವಿಜಯೇಂದ್ರ ಅಶೋಕ್ ಮುಸುಕಿನ ಗುದ್ದಾಟ, ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಸಮನ್ವಯ ಪಾಠ. 5 ಹುಲಿಗಳಿಗೆ ವಿಷವಿಟ್ಟು ಕೊಂದ ಪ್ರಕರಣ, ಮಗ ಎಸ್ಕೇಪ್, ತಂದೆಯ ಬಂಧನ, ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಚಿವರ ಮೌನ. ಉತ್ತರ ಭಾರತದಲ್ಲಿ ಅಬ್ಬರಿಸಿದ ವರುಣ, ಇದುವರೆಗೆ 7 ಜನರ ದುರ್ಮರಣ, ಕೊಚ್ಚಿ ಹೋದ ಮಕ್ಕಳ ಪತ್ತೆಗೆ ಶತ ಪ್ರಯತ್ನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದರು. ದೆಹಲಿಗೆ ಹೋಗಿದ್ದಕ್ಕೆ ಬೇರೆ ಬೇರೆ ಕಾರಣ ಕೊಟ್ಟರು. ಸರಿ, ವಿತ್ತ ಸಚಿವರನ್ನು ಭೇಟಿ ಆಗಬೇಕಾಗಿತ್ತು, ರಾಷ್ಟ್ರಪತಿಗಳನ್ನ ಭೇಟಿ ಆಗಬೇಕಾಗಿತ್ತು. ಆದರೆ ಇದರ ಜೊತೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಬಂದರು. ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಕೂಡ ಕರ್ಕೊಂಡು ಹೋಗಿ ಬಂದಿದ್ರು. ಅವ್ರು ಹಂಗೋಗಿ ಹಿಂಗೆ ವಾಪಸ್ ಬಂದರು. KN ರಾಜಣ್ಣ ಮುಖ್ಯಮಂತ್ರಿಗಳ ಆಪ್ತರು, ಸಿದ್ದರಾಮಯ್ಯನವರ ಆಪ್ತರಾದ KN ರಾಜಣ್ಣ ಮಿನಿಸ್ಟರ್ ಕೂಡ ಮಾಧ್ಯಮಗಳ ಮುಂದೆ ಅವರಾಗೆ ಬಂದರು. ಅವರಾಗೆ ಹೇಳಿದ್ರು, ಸೆಪ್ಟೆಂಬರ್ವರೆಗೂ ಸುಮ್ಮನಿರಿ, ದೊಡ್ಡ ಕ್ರಾಂತಿ ಆಗುತ್ತೆ, ಬಿರುಗಾಳಿ ಬೀಸುತ್ತೆ ಅಂತ. ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಕ್ಕೂ ರಾಜಣ್ಣ ಅವರು ಈ ಟೈಮಲ್ಲಿ ಅವರಾಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೂ ಒಂದಕ್ಕೊಂದು ತಾಳೆ ಇದೆಯಾ ಗೊತ್ತಿಲ್ಲ. ಕೇವಲ KN ರಾಜಣ್ಣ ಅವರು ಮಾತ್ರ ಅಲ್ಲ, ದೆಹಲಿಗೆ ಹೋಗಿ ಬಂದಿದ್ದ ಸತೀಶ್ ಜಾರಕಿಹೊಳಿ ಅವರು ಕೂಡ ಬದಲಾವಣೆ ಆಗತ್ತೆ, ಆದ್ರೆ ಕ್ರಾಂತಿಗಿಂತ ಏನಿಲ್ಲ ಅಂತ ಹೇಳೋ ಮೂಲಕ ಬದಲಾವಣೆ ಆಗೋದು ನಿಶ್ಚಿತ ಅನ್ನೋ ವಿಚಾರಕ್ಕೆ ಅವರು ಕೂಡ ಮೊಹರೆ ಒತ್ತಿದ್ರು. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಅಂತೂ ಆಗತ್ತೆ ಅನ್ನೋದು ಅಧಿಕೃತವಾಗ್ತಾ ಇದೆ. ಯಾವಾಗ KN ರಾಜಣ್ಣ ಅವರು ಈ ರೀತಿ ಹೇಳಿಕೆ ಕೊಟ್ಟರು, ಕಾಂಗ್ರೆಸ್ ಪಾಳ್ಯದಲ್ಲಿ ಇದೇ ಚರ್ಚೆ. ಮುಖ್ಯಮಂತ್ರಿಗಳನ್ನ ಸಹಜವಾಗಿ ಪ್ರತಿಕ್ರಿಯೆ ಕೇಳ್ತು ಮಾಧ್ಯಮ. ಮುಖ್ಯಮಂತ್ರಿಗಳು ಇದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ರು. ಆದರೆ ಕ್ರಾಂತಿ ಆದರೆ ಲಾಭ ಯಾರಿಗೆ?
ಈ ಚರ್ಚೆಗಳ ಆಧಾರದ ಮೇಲೆ ನೋಡೋದಾದ್ರೆ ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಲಾಭ ಆಗೋ ಸಾಧ್ಯತೆ ಉತ್ತರ ಅವರು ಕೊಡಬೇಕಾಗಿತ್ತು. ಆದರೆ ಈ ಕ್ರಾಂತಿ ವಿಚಾರದಲ್ಲಿ ಶಾಂತಿಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಎಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಭವಿಷ್ಯ ಮತ್ತೆ ಸಂಚಲನ ಮೂಡಿಸಿದ ಕೆಎನ್ ರಾಜಣ್ಣ. ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಂಬ ಭವಿಷ್ಯ ಸ್ಫೋಟಗೊಂಡಿದೆ. ಜುಲೈ ಒಂದೇ ತಿಂಗಳು ಮಧ್ಯದಲ್ಲಿಯೇ ಆಗಸ್ಟ್ ಸೆಪ್ಟೆಂಬರ್ ನಂತರ ಬದಲಾವಣೆ ಗಾಳಿ ಬೀಸುತ್ತೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಇದರ ಮಧ್ಯೆ ಕೆಪಿಸಿಸಿ ಕಥಾನಕವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಕೆಎನ್ ರಾಜಣ್ಣ. ಬೆಂಕಿ ಅಂತ ಭವಿಷ್ಯದ ಬಳಿಕ ಮತ್ತೆ ಕೈ ಕ್ಯಾಪ್ಟನ್ ಕಿಡಿ ಹೊತ್ತಿಸಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಡಿಕೆಶಿ ನೋ ಟಾಕ್. ಕೆಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಡಿಕೆಶಿ ನೋ ಟಾಕ್ ಎಂದಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಡಿಸಿಎಂ ರಾಜಣ್ಣ ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಕೆಲಸದ ವೈಖರಿ ಹಿಡಿದ ಹಠವನ್ನ ಸಾಧಿಸುವಂಥದ್ದು, ಮಾಡಿಯೇ ತೀರ್ತೀನಿ ಅನ್ನೋ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಕೂಡ ಅವರನ್ನ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನ ಮಾಡಲಿ, ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕವಂತ ಬೆಂಗಳೂರನ್ನ ನಿರ್ಮಾಣ ಮಾಡಲಿ. ಒಕ್ಕಲಿಗರ ಪರಮೋಚ್ಚ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು, ನನ್ನ ಕನಸಿನ ಭರವಸೆಯ ನಾಯಕ ಡಿ ಕೆ ಶಿವಕುಮಾರ್ ಸರ್ ಅವ್ರನ್ನ ಸ್ಮರಿಸ್ತಾ, ಅವ್ರ ಭವಿಷ್ಯ ಡಿ ಕೆ ಸಾಹೇಬ್ರ ಭವಿಷ್ಯ ಉಜ್ವಲ ಆಗಬೇಕು, ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಭಗವಂತನಲ್ಲಿ ಆಶಿಸ್ತಾ ಭಾಷಣ ಮುಗಿಸ್ತೇನೆ. ಡಿಕೆಶಿ ನಡೆ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಡಿಸಿಎಂ ದೆಹಲಿಗೂ ಹೋಗದೆ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ. ಡಿಕೆಶಿ ಪ್ರತಿ ನಡೆಯನ್ನ ನಾಯಕರು ಗಮನಿಸುತ್ತಿದ್ದಾರೆ. ಬಂಡೆಗೆ ಅಧಿಕಾರ ಕೊಟ್ರೆ ಆಗುವ ಬದಲಾವಣೆಗಳೇನು? ಸಿಎಂ ಸ್ಥಾನ ಸಮರ್ಥವಾಗಿ ನಿಭಾಯಿಸುತ್ತಾರಾ? ಸಿದ್ದು ಬಣದಿಂದ ಎದುರಾಗಬಹುದಾದ ಸವಾಲುಗಳೇನು? ಡಿಕೆ ಶಿವಕುಮಾರ್ ಪರ ಎಷ್ಟು ಶಾಸಕರು ನಿಲ್ಲಬಹುದು? ಪವರ್ ಶೇರಿಂಗ್ ಪರಿಣಾಮಗಳು ಏನು ಅಂತ ಗಮನ ಹರಿಸುತ್ತಿದೆ. ಟಗರುಗೆ ಸಾಥ್ ಕೊಡುತ್ತಿದೆ ಆಪ್ತ ಶಾಸಕರ ಬಳಗ. ಏನೂ ಆಗಲ್ಲ ರೀ, ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ, ಇದು ಹಂಗೆ ಹೋಗ್ತಾ ಇರ್ತದೆ, ಅವ್ರವರು ಮಾತಾಡ್ಕೊಂತ ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಬ್ರದರ್, ತಪ್ಪಿರಕಬೇಡಿ, ಕಾಂಗ್ರೆಸ್ನಲ್ಲಿ ನಡೆಯತಕ್ಕಂಥ ಕ್ರಾಂತಿನೋ ಯಾವ ಬೆಳವಣಿಗೆನೋ ನನಗೆ ಗೊತ್ತಿಲ್ಲ. ಈಗ ರಾಜಣ್ಣ ಅವರೇ ಅದರ ಬಗ್ಗೆ ಹೇಳಬೇಕು. ಇಲ್ಲೇ ರಾಜಣ್ಣ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಬೇಕು, ಏನು ಕ್ರಾಂತಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಬಟ್ ಅದೆಲ್ಲ ಕ್ರಾಂತಿ ಮಾಡಬೇಕಾದ್ರೆ ಹೇಳ್ಕೊಂಡು ಮಾಡಲಾರರು ನನ್ನ ಅಭಿಪ್ರಾಯ. ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತು ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ರಾಜಕಾರಣ ಎಂಬುದು ನಿಂತ ನೀರಲ್ಲ, ಸದಾ ಕಾಲವು ಹರಿಯುವ ನೀರು. ಸಂದರ್ಭಕ್ಕೆ ತಕ್ಕಂತೆ ಘಟನೆಗಳು, ಚಟುವಟಿಕೆಗಳು ನಡೆಯುತ್ತವೆ. ರಾಜಣ್ಣ ನುಡಿದ ಭವಿಷ್ಯ ಸೆಪ್ಟೆಂಬರ್ನಲ್ಲಿ ಸತ್ಯವಾಗುತ್ತಾ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರಿಗೇನು ಇಚ್ಛೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಡಿಸಿಎಂ ಸ್ಥಾನದಲ್ಲಿ ಕೂತಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಆ ಡಿ ಹೋಗಿ ಕೇವಲ ಸಿಎಂ ಉಳಿಯುವಂತಹ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆಗಂತೂ ಖಡಾಖಂಡಿತವಾಗಿ ಉತ್ತರ ಎಸ್. ಡಿ ಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಏನಲ್ಲ. ಕರ್ನಾಟಕ ಕಾಂಗ್ರೆಸ್ ಪಾಳೆಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗೋಕ್ ಮುಂಚೆ ಹೇಗಿತ್ತು, ಅಧ್ಯಕ್ಷರಾದ ನಂತರದಲ್ಲಿ ಹೇಗೆ ಬದಲಾಗಿದೆ ಅನ್ನೋದನ್ನ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೂಡ ಗಮನಿಸಿದ್ದಾರೆ. ರಾಜಕೀಯ ವಲಯದ ನಾಯಕರು ಕೂಡ ಪಕ್ಷಾತೀತವಾಗಿ ಗಮನಿಸಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೂಡ ಇದೆಲ್ಲವೂ ಕೂಡ ನೆನಪಲ್ಲಿದೆ. ಕರ್ನಾಟಕದ ಕಾಂಗ್ರೆಸ್ ಪಾಲಿಗೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ನಿಜಕ್ಕೂ ಅಪಾರ. ಕೇವಲ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಮಾತ್ರವಲ್ಲ, ಹೊರಗಿನ ರಾಜ್ಯಗಳ ಸಮಸ್ಯೆಯನ್ನ ಹ್ಯಾಂಡಲ್ ಮಾಡ್ಲಿಕ್ಕೂ ಕೂಡ, ಹಾಗೆ ಹೊರಗಿನ ರಾಜ್ಯಗಳಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲೂ ಕೂಡ ಪ್ರಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಳ್ಳುತ್ತೆ ಹೈಕಮಾಂಡ್. ಟ್ರಬಲ್ ಶೂಟರ್
ಸುಮ್ಮನೆ ಕರೆದಿಲ್ಲ ಹೀಗೆ. DCM ಆಗಿರುವ DK ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು, ಸಿದ್ದರಾಮಯ್ಯ ಅಲ್ಲ. DK ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು, ಸ್ವಂತ ಬಲದಿಂದ ಮೇಲೆದ್ದು ಬಂದಿರೋ ನಾಯಕ. ಸಪೋರ್ಟರ್ಸ್ ಇರಲಿಲ್ಲ ಅಂತಲ್ಲ, ಆದರೆ DK ಶಿವಕುಮಾರ್ ಅವರ ಈ ಎತ್ತರದ ಬೆಳವಣಿಗೆಯಲ್ಲಿ ಅವರದ್ದೇ ಶ್ರಮ ಬಹಳ ಹೆಚ್ಚಿದೆ. ಬೇರೆಯವರ ಬೆಂಬಲಕ್ಕೆ ಕಂಪೇರ್ ಮಾಡಿದಾಗ ಅದಕ್ಕಿಂತ ಹೆಚ್ಚಾಗಿ ಕಾಣೋದು ಅವರ ಶ್ರಮ. ಬಿಜೆಪಿ ಈ ಹಿಂದೆ ಆಫರ್ ಕೊಟ್ಟಿದೆ ಅನ್ನೋದನ್ನ ಖುದ್ದು DK ಶಿವಕುಮಾರ್ ಅವರೇ ಹೇಳಿದ್ರು, ಪಕ್ಷಕ್ಕೆ ಬಂದ್ಬಿಡಿ ಅನ್ನೋ ಆಫರ್. ಬಿಜೆಪಿ ಪದೇ ಪದೇ DK ಶಿವಕುಮಾರ್ ಅವರನ್ನ ಕರೆದ್ರು ಕೂಡ ಪಕ್ಷ ಬಿಟ್ಟಿಲ್ಲ. ಅವ ಕಾಂಗ್ರೆಸ್ ಮ್ಯಾನ್ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ DK ಶಿವಕುಮಾರ್ ಅವರು. ಪಕ್ಷ ನಿಷ್ಠೆ ಅಂದ್ರೆ DK ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಬದುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಇನ್ನು ಈ ಬಾರಿ ಚುನಾವಣೆ, ಆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಇದ್ದ ಪರಿಸ್ಥಿತಿ, ಕಾಂಗ್ರೆಸ್ ಅನ್ನ 135ಕ್ಕೂ ಅಧಿಕ ಶಾಸಕರ ಬಲದಿಂದ ಚುನಾವಣೆಯನ್ನ ಗೆಲ್ಲೋದಕ್ಕೆ ಪ್ರಿಪೇರ್ ಮಾಡಿದ್ದೇನೆ ಒಂದರ್ಥದಲ್ಲಿ DK ಶಿವಕುಮಾರ್ ಅವರು. ಅಧ್ಯಕ್ಷರಾದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ವಹಿಸಿದ ಸಂದರ್ಭದಲ್ಲಿ ಆಲ್ಮೋಸ್ಟ್ ನೆಲಕಚ್ಚುತ್ತಾ ಇತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ. ಅಂದ್ರೆ ಒಡೆದ ಮನೆ ಅನ್ನೋ ರೀತಿಯ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡಿದ್ರ ಜೊತೆಗೆ ಚುನಾವಣೆಯ ಜವಾಬ್ದಾರಿಯನ್ನ ಕೂಡ ಹೆಗಲ ಮೇಲೆ ಹೊತ್ತು ಪಕ್ಷವನ್ನ ಗೆಲ್ಲಿಸ್ಲಿಕ್ಕೆ ತನು ಮನ ಜೊತೆಗೆ ಧನ, ನಿಮಗೆ ಅರ್ಥ ಆಗತ್ತೆ ಹೀಗೆ ಹೇಳಿದ್ರು, ಎಲ್ಲಾ ರೀತಿಯಲ್ಲೂ ಕೂಡ ಧಾರೆ ಏರದು ಪ್ರಯತ್ನವನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಈ ಪರಿಶ್ರಮದ ಪ್ರತಿಫಲ ಅನ್ನೋ ರೀತಿಯಲ್ಲೇ 136 ಸೀಟ್ಗಳನ್ನ ಗೆಲ್ಲಲಿಕ್ಕೆ ಕಾರಣವಾಯಿತು ಕಾಂಗ್ರೆಸ್. ಇವರೊಬ್ಬರದ್ದೇ ಪರಿಶ್ರಮ ಅಂತಲ್ಲ, ಇವರದ್ದು ಪರಿಶ್ರಮ ಇದೆ, ಇವರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಕಾಂಗ್ರೆಸ್ ರಾಜ್ಯದಲ್ಲಿ 136 ಸೀಟ್ಗಳನ್ನ ಗೆಲ್ಲೋದ್ರ ಹಿಂದೆ. ಇದರ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗಾದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಒಕ್ಕಲಿಗರ ಮತ. ಒಕ್ಕಲಿಗರ ಮತ ಅಂದ ತಕ್ಷಣ ಅದು JDSನ ಸಾಂಪ್ರದಾಯಿಕ ಮತ, ವೋಟ್ ಬ್ಯಾಂಕ್ ಅನ್ನೋ ರೀತಿಯ ಲೆಕ್ಕಾಚಾರ ಇದ್ದ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳನ್ನ ಕೂಡ ಹೇರಳವಾಗಿ ಕಾಂಗ್ರೆಸ್ ಪಕ್ಷದ ಕಡೆಗೆ ಸೆಳೆಯುವಲ್ಲಿ DK ಶಿವಕುಮಾರ್ ಅವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಪೆನ್ನು ಪೇಪರ್ ವಿಚಾರ ಇರಬಹುದು, ಅದು ಈವರೆಗೂ ಆಗಿಲ್ಲ ಅನ್ನೋದು ಇರಬಹುದು, ಆದರೆ DK ಶಿವಕುಮಾರ್ ಅವರ ಮುಖ ನೋಡೆ, ನಮ್ಮ ಸಮುದಾಯದ ನಾಯಕ ಅನ್ನೋ ವಿಚಾರ ನೋಡೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಮತದಾರರು ವೋಟ್ ಹಾಕಿದ್ರು ಅನ್ನೋದು ತಪ್ಪಲ್ಲ. ಇನ್ನು ಚುನಾವಣೆ ಗೆದ್ದ ಬಳಿಕ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಟ್ರು, ತ್ಯಾಗದ ಮೂರ್ತಿ ಅನ್ನೋ ರೀತಿಯಲ್ಲಿ ಬಿಂಬಿತರಾದರು DK ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಬಳಿಕ DK ಶಿವಕುಮಾರ್ ಅವರು CM ಆಗೋದು ಫಿಕ್ಸ್ ಅಂತ ಹೇಳಿ ಮಾತನಾಡ್ತಿದ್ದಾರೆ ಅನೇಕರು. ಈಗ ಎಲ್ಲ ಓಕೆ, ಆದರೆ ನವೆಂಬರ್ನಲ್ಲೇ DK ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗ್ಬಿಡುತ್ತಾ? ಇದೇ ವಿಚಾರಕ್ಕೆ ರಾಜಣ್ಣ ಅವರು ಕ್ರಾಂತಿ ಅಂತ ಹೇಳಿದ್ರ? ಹೀಗೊಂದು ವೇಳೆ ನೀವು DK ಶಿವಕುಮಾರ್ ಅವರಿಗೆ ನವೆಂಬರ್ನಲ್ಲಿ ಪಟ್ಟ ಕಟ್ಟಕ್ಕೆ ಹೋದ್ರೆ ನಾವು ಅದಕ್ಕೆ ಮುಂಚೆನೇ ಕ್ರಾಂತಿ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರ ಗೊತ್ತಿಲ್ಲ. 50-50 ಸೂತ್ರದಂತೆ ಒಪ್ಪಂದ ಆಗಿದ್ರೆ ನವೆಂಬರ್ಗೆ DK ಶಿವಕುಮಾರ್ ಅವರಿಗೆ CM ಪಟ್ಟ ಬಿಟ್ಕೊಡ್ಬೇಕು. ಆದರೆ ಸಿದ್ದರಾಮಯ್ಯನವರು ಅದೊಂದು ಬೇಡಿಕೆ ಇಟ್ಟರೆ DK ಶಿವಕುಮಾರ್ ಅವರು ಸುಮ್ಮನಾಗೋ ಸಾಧ್ಯತೆ ಇದೆ. ಏನು ಬೇಡಿಕೆ? ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯುವ ಇಂಗಿತ ಸಿದ್ದರಾಮಯ್ಯನವರಿಗೆ ನಿಜವಾಗ್ಲೂ ಇತ್ತು ಅಂತಾದ್ರೆ 2026ರವರೆಗೆ DK ಶಿವಕುಮಾರ್ ಅವರು ಕಾಯಲೇಬೇಕಾದ ಪರಿಸ್ಥಿತಿ. 2026 ಮಾರ್ಚ್ 11ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರೆ ಮಾತ್ರ ಅರಸೂರವರ ದಾಖಲೆಯನ್ನ ಮುರಿಲಿಕ್ಕೆ ಸಾಧ್ಯ. ಕರ್ನಾಟಕವನ್ನ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ನಿರ್ವಹಿಸಿದ ವ್ಯಕ್ತಿ ಅನ್ನೋ ಕೀರ್ತಿಗೆ ಪಾತ್ರರಾಗ್ತಾರೆ ಸಿದ್ದರಾಮಯ್ಯನವರು. ಈ ಅವಧಿಯಲ್ಲಿ 33 ತಿಂಗಳು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಸಿದ್ದರಾಮಯ್ಯನವರು. ಇದೇ ಕಾರಣಕ್ಕೇನೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರ DK ಶಿವಕುಮಾರ್ ಅವರು. ಹೀಗಾಗೇನೆ ಎಲ್ಲೂ ನಾನೇ CM ಅಂತ ಹೇಳ್ಕೊಂಡು ಓಡಾಡದೆ, ಸಿದ್ದರಾಮಯ್ಯನ ಕೆಣಕದೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರಾ ಗೊತ್ತಿಲ್ಲ. ಕಾದ್ ನೋಡೋಣ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿ ಸುತ್ತ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅನ್ನೋದನ್ನು. ಕಾಂಗ್ರೆಸ್ ಪಾಳ್ಯದ್ದೇ ಮತ್ತೊಂದು ಸುದ್ದಿ. ಕ್ರಾಂತಿಗಿಂತ ಮುಂಚೆ ಸದ್ದು ಮಾಡಿದ್ದು ಭ್ರಷ್ಟಾಚಾರ ಹಾಗೆ ಅನುದಾನದಲ್ಲಿ ತಾರತಮ್ಯ ಅನ್ನೋ ಕಾಂಗ್ರೆಸ್ ನಾಯಕರದ್ದೇ ಹೇಳಿಕೆಗಳು. ಸಿದ್ದರಾಮಯ್ಯನವರು 2ನೇ ಅವಧಿ ನಿರೀಕ್ಷಿಸಿದ ಮಟ್ಟಿಗೆ ಸುಲಭವಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರದೇ ಪಕ್ಷದ ನಾಯಕರು ಪದೇ ಪದೇ ಆಚೆ ಬಂದು ಅಸಮಾಧಾನ ತೋಡ್ಕೊಳ್ತಾ ಇರೋದು ಸಾಕ್ಷಿ. ಅನೇಕ ಗೊಂದಲಗಳು, ಸತತ ಆರೋಪಗಳು, ಗ್ಯಾರಂಟಿ ಹಣದ ಬಗ್ಗೆ ಸಮಸ್ಯೆಗಳು ಎದುರಾಗ್ತಲೇ ಇದೆ. ಈಗ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಅನ್ನೋ ಆರೋಪ ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅನುದಾನ ಜಟಾಪಟಿ. ಎಷ್ಟು ಹಣ ಬೇಕು ಅಂದ್ರಂತೆ ಸಿದ್ದರಾಮಯ್ಯ.
ಒಂದ್ ಕಡೆ ಭ್ರಷ್ಟಾಚಾರದ ಆರೋಪ, ಕ್ಷೇತ್ರದಲ್ಲಿ ಚರಂಡಿ ರಿಪೇರಿ ಮಾಡೋಕ್ಕೂ ಸಿಗದ ಅನುದಾನದ ಸಿಟ್ಟು, ಗ್ಯಾರಂಟಿ ಹಣ ಹೊಂದಿಸೋಕೆ ಆರ್ಥಿಕ ಸಮಸ್ಯೆ, ಕೇಂದ್ರದಿಂದ ಬರಬೇಕಾಗಿರುವ ಅನುದಾನ ಸರಿಯಾಗಿ ಬಿಡುಗಡೆ ಆಗದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಲು ಸಾಲು ಸವಾಲು ಎದುರಾಗುತ್ತಿದೆ. ಒಬ್ಬೊಬ್ಬರೇ ಶಾಸಕರು ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಎಷ್ಟು ಬೇಕು ಸಿದ್ದು ಮಾತಿಗೆ ಶಾಸಕರು ಖುಷ್. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೆಲ ಶಾಸಕರ ಅಹವಾಲನ್ನ ಆಲಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಪಿಎಂ ನರೇಂದ್ರ ಸ್ವಾಮಿ, ಎಸ್ಎನ್ ನಾರಾಯಣಸ್ವಾಮಿ, ಯುಬಿ ಬಣಕಾರ್, ಕೆವೈ ನಂಜೇಗೌಡ, ಎಸ್ಟಿ ಸೋಮಶೇಖರ್, ಹಾಸನ ಸಂಸದ ಶ್ರೇಯಸ್ ಪಟೇಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿ ಕೆಲ ಶಾಸಕರ ಜೊತೆ ಚರ್ಚಿಸಿ ಅನುದಾನ ನೀಡುವ ಭರವಸೆ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅನುದಾನ ಜಟಾಪಟಿ ತಾರಕಕ್ಕೇರಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದು ಅಸಮಾಧಾನ ತಣಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಜುಲೈ 1ರಿಂದ ಜಿಲ್ಲಾವಾರು ಶಾಸಕರ ಸಭೆ ನಡೆಸಲಿದ್ದು ಸಿದ್ದರಾಮಯ್ಯ ಶಾಸಕರ ಸಮಸ್ಯೆ ಆಲಿಸಲಿದ್ದಾರೆ. ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ಅಭಿವೃದ್ಧಿ ಕೆಲಸ ಆಗಬೇಕು, ಎಷ್ಟು ಹಣ ಬೇಕು ಎಂಬ ಪಟ್ಟಿ ಕೊಡಿ ಎಂದಿದ್ದಾರಂತೆ ಸಿಎಂ. ನನ್ನಷ್ಟಕ್ಕೆ ನಾನು ಮಾತಾಡ್ತೀನಿ, ನಾನು ಎಲ್ಲರ ಕೈಗೂ ಸಿಗ್ತೀನಪ್ಪ, ನಾನು ಸಿಗ್ತೀನಿ, ಕಚೇರಿಯಲ್ಲೂ ಇರ್ತೇನೆ ಮತ್ತು ಮನೆಯಲ್ಲೂ ಕೂಡ ಸಿಗ್ತೇನೆ. ನನಗೇನು ಆ ಥರದ ಪ್ರಾಬ್ಲಮ್ ನನಗೇನಿಲ್ಲ. ಅಥವಾ ಅದು ನಾನು ಹೆಂಗೆ ಹೇಳಿ, ಯಾವುದೇ ಶಾಸಕರದ್ದು ಏನು ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಸ್ ಇಂಟ್ಯಾಕ್ಟ್. ಸ್ವಲ್ಪ ಶಾಸಕರು ಮಾತಾಡಿದಾಗ ಅದು ಸ್ವಲ್ಪ ವೈಡ್ ಸ್ಪ್ರೆಡ್ ಆಗುತ್ತೆ. ಹೆಂಗಾರ ಮಾಡಿ ಈ ಸರ್ಕಾರ ಕೆಡಬೇಕು, ಸರ್ಕಾರ ಬದಲಾವಣೆ ಅನ್ನೋದು BJP ಅವರು ಹೇಳಿದ್ರೆ ಈ ಸದ್ಯಕ್ಕೆ ಏನೂ ಆಗಲ್ಲ. 3 ವರ್ಷ ನಡೀತದೆ. ಶಾಸಕರು ಸಿಎಂ ಭೇಟಿ ಮಾಡಿ ನೀರಾವರಿ ಯೋಜನೆ, ರಸ್ತೆ ಸೇರಿದಂತೆ ವಿವಿಧ ಕಾಮಗಾರಿಗೆ ಅನುದಾನ ಕೇಳಿದ್ದಾರೆ. ಅವರ ಎಲ್ಲ ಬೇಡಿಕೆ ಈಡೇರಿಸಲು ಸಿಎಂ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಆಂತರಿಕ ಕಚ್ಚಾಟ, ಆಂತರಿಕ ಭಿನ್ನಾಭಿಪ್ರಾಯ, ಅಸಮಾಧಾನ, ಇದೇ ಕಾರಣಕ್ಕಾಗಿ ಬಿಜೆಪಿ ಅಧಿಕಾರ ಕಳ್ಕೊಳ್ತು. ರಾಜ್ಯದಲ್ಲಿ ಅಧಿಕಾರ ಕಳ್ಕೊಂಡು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ ಮೇಲೂ ಕೂಡ ಬಿಜೆಪಿಯ ಮನೆ ಒಳಗೆ ಈ ಭಿನ್ನಾಭಿಪ್ರಾಯ ಅನ್ನೋದು, ಅಸಮಾಧಾನ ಅನ್ನೋದು ಕಮ್ಮಿ ಆಗಿಲ್ಲ. ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಕೂಡ ಪ್ರಾರಂಭವಾದ ಭಿನ್ನಾಭಿಪ್ರಾಯ ಈ ಕ್ಷಣದವರೆಗೂ ನಿಂತಿಲ್ಲ. ಈ ಭಿನ್ನಾಭಿಪ್ರಾಯ ಹಾಗೆ ಅಸಮಾಧಾನದ ನಡುವೆನೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತಾ ಅನ್ನೋ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬದಲಾವಣೆ ಆಗೋದಾದ್ರೆ ಕೇವಲ ರಾಜ್ಯಾಧ್ಯಕ್ಷರದ ಮಾತ್ರನಾ, ವಿರೋಧ ಪಕ್ಷದ ನಾಯಕರು ಕೂಡ ಬದಲಾಗ್ತಾರಾ? ಇಂಥದ್ದೂ ಚರ್ಚೆ ನಡೀತಾ ಇದೆ. ಇದರ ನಡುವೆ ಇಬ್ಬರನ್ನೂ ಕೂಡ ದೆಹಲಿ ನಾಯಕರು ಕ್ಲಾಸ್ ತೆಗೆದುಕೊಂಡಿರೋ ವಿಚಾರ ಕೂಡ ನಡೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಹಾಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್. ಇಷ್ಟಾದ ಮೇಲೂ ಚರ್ಚೆ ಕಡಿಮೆ ಆಗಿಲ್ಲ, ಕುತೂಹಲಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ರಾಜ್ಯ ಬಿಜೆಪಿ ಪಾಳೆಯದ ಒಳಗೆ ನಡೀತಾ ಇರುವ ಬೆಳವಣಿಗೆಗಳ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಭರ್ಜರಿ ಪೈಪೋಟಿ. ಮುಂಚೂಣಿಯಲ್ಲಿ ಕೇಳಿ ಬರುತ್ತಿದೆ ಕೆಲವರ ಹೆಸರು. ಆರೇಳು ರಾಜ್ಯ ಘಟಕಗಳ ಜೊತೆಯಲ್ಲೇ ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಹೆಸರನ್ನ ಹೈಕಮಾಂಡ್ ಘೋಷಣೆ ಮಾಡೋದು ಖಚಿತವಾಗಿದೆ. ಯಾವಾಗ ಮತ್ತು ಯಾರು ಅನ್ನೋ ಬಗ್ಗೆ ಸ್ಪಷ್ಟತೆ ಇಲ್ಲವಾದರೂ ಜುಲೈ 2ನೇ ವಾರದೊಳಗೆ ಈ ಪ್ರಕ್ರಿಯೆ ಮುಗಿಯೋದು ನಿಚ್ಚಳವಾಗಿದೆ. ಇದೀಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಕಳೆದ 6 ತಿಂಗಳಿಂದ ಕೆಲವು ಬೆಳವಣಿಗೆಗಳು ನಡೆದಿದ್ದು ಅಚ್ಚರಿಯ ಮಾಹಿತಿಗಳು ಹೊರಬಿದ್ದಿವೆ. ದಿಢೀರ್ ರೇಸ್ಗೆ ಎಂಟ್ರಿ ಕೊಟ್ಟ ವಿ ಸೋಮಣ್ಣ. ಬಿಜೆಪಿಯಲ್ಲಿ ಆಗಾಗ ಸಕ್ರಿಯವಾಗಿರುವ ತಟಸ್ಥ ಬಣ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿ ಅಂತ ಇದೆ. ಕೇಂದ್ರ ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನ ಎಂದಾದರೆ ಒಪ್ಕೋಬಹುದು ಅನ್ನೋ ಮನಸ್ಥಿತಿಗೂ ಸೋಮಣ್ಣ ತಲುಪಿದ್ರು. ಆದರೆ ಕೇಂದ್ರ ಸಚಿವರಾಗಿ ಒಳ್ಳೆ ಕೆಲಸ ಮಾಡುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನದ ಆಸೆ ಬಿಟ್ಟಿದ್ದಾರೆ. ವಿಪಕ್ಷ ನಾಯಕನ ಬದಲಾವಣೆಯಾಗುತ್ತಾ? ಅಶೋಕ್ ದೆಹಲಿಗೆ ತೆರಳಿದ್ದಾರೆ. ವಿಪಕ್ಷ ನಾಯಕರ ಸ್ಥಾನದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ ಅನ್ನೋ ಕುತೂಹಲವು ಶುರುವಾಗಿದೆ. ಒಂದು ವೇಳೆ ಬದಲಾವಣೆ ಆದಲ್ಲಿ ಶಾಸಕ ಮತ್ತು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೆಗಲಿಗೆ ಜವಾಬ್ದಾರಿ ಏರಬಹುದು ಅಂತಾನೂ ಹೇಳಲಾಗ್ತಾ ಇದೆ. ನನಗನ್ಸೋ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ನಡೆದೇ ಇಲ್ಲ. ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ. ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ. ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ. ಇಂದು ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಸಮನ್ವಯದ ಪಾಠ ಮಾಡಿದೆ. 15 ಪ್ರಮುಖ ನಾಯಕರಿಗೆ ಸಂಘ ಪರಿವಾರ ವಿವರಣೆ ನೀಡಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗಿದ್ದೇನು, ಅರೆಸ್ಟ್ ಆಗಿರೋರು ಯಾರು ಅನ್ನೋದನ್ನ ಕ್ವಿಕ್ಕಾಗಿ ಗಮನಿಸ್ಬಿಡೋಣ. ಸತ್ತ ಹಸು ಮಾಂಸಕ್ಕೆ ವಿಷವಿಟ್ಟಿದ್ದ ಕಿಡಿಗೇಡಿಯನ್ನ ಅಂದರ್ ಮಾಡಲಾಗಿದೆ. ಕಳ್ಳೊಬ್ಬೆ ದೊಡ್ಡಿಯ ಶಿವಣ್ಣ ಅನ್ನೋರನ್ನ ಬಂಧಿಸಲಾಗಿದೆ. ಈತನ ಜೊತೆಯಲ್ಲಿದ್ದ ಈತನ ಮಗ, ಅಂದ್ರೆ ಈ ವಿಷ ಹಾಕೋ ಸಂದರ್ಭದಲ್ಲಿ ಶಿವಣ್ಣನಿಗೆ ಸಾಥ್ ಕೊಟ್ಟಿದ್ದ ಆತನ ಮಗ ಇದೀಗ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಶಿವಣ್ಣ ಅವ್ರ ಹತ್ರ 60 ಹಸು ಇದೆಯಂತೆ. ಹಸುಗಳನ್ನ ಮೇಯೋಕೆ ಕಾಡಿಗೆ ಬಿಡ್ತಾ ಇದ್ರಂತೆ. ಹೀಗೆ ಕಾಡಿಗೆ ಹಸುವನ್ನ ಮೇಯೋಕ್ ಬಿಡೋದು ಕೂಡ ತಪ್ಪು. ಹೀಗೆ ಯಾರೋ ಒಬ್ಬ ವ್ಯಕ್ತಿ ಹಸುಗಳನ್ನ ಕಾಡಿಗೆ ಮೇಯೋಕ್ ಬಿಟ್ಟಿದ್ದಾರಲ್ಲ, ಅದನ್ನ ಗಮನಿಸದೇ ಇರೋದು ಕೂಡ ಅರಣ್ಯ ಅಧಿಕಾರಿಗಳ ಹಾಗೆ ಅಲ್ಲಿನ ಸಿಬ್ಬಂದಿಗಳ ತಪ್ಪು. ಇತ್ತೀಚೆಗೆ ಶಿವಣ್ಣ ಅವರ ಹಸುವನ್ನ ಹುಲಿ ಕೊಂದು ಹಾಕಿತ್ತು. ಇದೇ ಕೋಪದಲ್ಲಿ ಸತ್ತ ಹಸುವಿನ ದೇಹದ ಮೇಲೆ ವಿಷವನ್ನ ಸಿಂಪಡಿಸಿದ್ದ ಶಿವಣ್ಣ ಹಾಗೆ ಆತನ ಮಗ ಅನ್ನೋ ಆರೋಪ ಇತ್ತು. ಸೇಡಿಗೆ ಸತ್ತ ಹಸುವಿಗೆ ವಿಷವಿಕ್ಕಿದ್ದ ಶಿವಣ್ಣ ಹಾಗೆ ಮಗ ಆ ವಿಷದ ಮಾಂಸವನ್ನ ತಿಂದು ತಾಯಿ ಹುಲಿ ಹಾಗೆ ಪುಟ್ಟ 4 ಮರಿ ಹುಲಿಗಳು ಸಾವನ್ನಪ್ಪಿವೆ. ಹುಲಿ ಹತ್ಯೆಗೆ ಕೇವಲ ಶಿವಣ್ಣ ಹಾಗೆ ಆತನ ಮಗ ಮಾತ್ರ ಕಾರಣನ? ಖಡಾಖಂಡಿತವಾಗಿಯೂ ಅಲ್ಲ. ನಾನಾಗಲೇ ಹೇಳಿದ ಹಾಗೆ ಅರಣ್ಯ ಪ್ರದೇಶದಲ್ಲಿ ಹಸುಗಳನ್ನ ಮೇಯಲಿಕ್ಕೆ ಬಿಟ್ಟಂತಹ ವಾತಾವರಣ, ಇದನ್ನ ನಿರ್ವಹಣೆ ಮಾಡಬೇಕಾಗಿದ್ದು ಅಲ್ಲಿನ ಸಿಬ್ಬಂದಿಗಳು. ಮಾಡಿಲ್ಲ ಅಂತಂದ್ರೆ ಆ ಅಧಿಕಾರಿಗಳ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕೂಡ ಇದೆ. ಇದರ ಜೊತೆಗೆ ಹಿರಿಯ ಕಿರಿಯ ಅಧಿಕಾರಿಗಳ ನಡುವೆ ಸಾಮರಸ್ಯ ಇಲ್ಲ ಅನ್ನೋ ಮಾಹಿತಿ ಕೂಡ ಇದಾದ ನಂತರದಲ್ಲಿ ಹೊರಬಂದಿದೆ. ಯಾಕೆ ಸಂಘರ್ಷ ಆಗ್ತಾ ಇದೆ ಅಧಿಕಾರಿಗಳು ಹಾಗೆ ಅರಣ್ಯ ಪಾಲಕರ ನಡುವೆ ಅಂದ್ರೆ ಫಾರೆಸ್ಟ್ ವಾಚರ್ಸ್ ಅಂತಿರ್ತಾರೆ, ಅವ್ರದೇ ಕರ್ತವ್ಯ ಇದು. ಪ್ರತಿನಿತ್ಯ ಅವ್ರಿಗೆ ರೌಂಡ್ಸ್ ಹಾಕ್ಲಿಕ್ಕಿರತ್ತೆ. ಒಂದಿನಕ್ಕೆ ಇಷ್ಟು ಬಾರಿ ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನ ಸುತ್ತ ಹಾಕಬೇಕು. ಎಲ್ಲವೂ ಕೂಡ ಸರಿಯಾಗಿದೆಯಾ, ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಆಗ್ತಾ ಇದೆಯಾ, ವನ್ಯ ಜೀವಿಗಳಿಗಾಗ್ಲಿ ಅರಣ್ಯ ಪ್ರದೇಶಕ್ಕಾಗ್ಲಿ ಯಾವುದೇ ರೀತಿ ಹಾನಿ ಆಗ್ತಿಲ್ವಲ್ಲ, ಇದೆಲ್ಲವನ್ನ ಗಮನಿಸಬೇಕಾಗಿರೋ ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ, ವಾಚರ್ಸ್. ಆದರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಈ ವಾಚರ್ಸ್ ಹಬ್ಬಬ್ಬ ಅಂದ್ರೆ 5, 10, 15 ಸಾವಿರವೂ ಇಲ್ಲ, 5-10 ಸಾವಿರ ಸಂಬಳ ತಗೊಳ್ಳೋ ಈ ವಾಚರ್ಸ್ಗೆ 3 ತಿಂಗಳಿಂದ ಸಂಬಳ ಇಲ್ವಂತೆ. ಅವ್ರ ಊಟ, ಅವ್ರ ಇಡೀ ಪರಿವಾರ ನಂಬ್ಕೊಂಡಿರೋದೇ ಈ ಸಂಬಳದ ಮೇಲೆ. ಅದನ್ನೂ ಕೂಡ ಕಿತ್ಕೊಂಡು ತಿಂತಾ ಇದ್ದಾರೆ ಅಧಿಕಾರಿಗಳು, ಸರ್ಕಾರ. ನಾಗಲೇ ಹೇಳ್ದಾಗೆ ಗುತ್ತಿಗೆ ಏಜೆನ್ಸಿ, ಆ ಗುತ್ತಿಗೆದಾರನಿಗೆ ದುಡ್ಡು ಕೊಡಬೇಕಾಗಿರೋದು ಸರ್ಕಾರ 2 ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದೆಯಂತೆ. ಗುತ್ತಿಗೆದಾರನಿಗೆ ಸರ್ಕಾರ ಬಿಲ್ ಕ್ಲಿಯರ್ ಮಾಡಿಲ್ಲ, ಹಾಗಾಗಿ ಆತ ಸಂಬಳ ಕೊಟ್ಟಿಲ್ಲ. ಅಲ್ಲಿಗೆ ಹೊಣೆ ಸರ್ಕಾರದ್ದೇ. ಮತ್ತೆ ಸಂಬಳ ನೀಡದೆ ಸರ್ಕಾರ ಸತಾಯಿಸ್ತಾ ಇರೋ ಕಾರಣಕ್ಕೇನೆ ಮಾಡಬೇಕಾಗಿರೋ ಕೆಲಸವನ್ನ ವಾಚರ್ಸ್ ಮಾಡ್ತಾ ಇಲ್ಲ. ಆ ರುಟೀನ್ ಚೆಕಿಂಗ್ ಪ್ರಾಸೆಸ್ ಇದ್ದಿದ್ರೆ ಬಹುಶಃ ಈ 5 ಹುಲಿಗಳು ಬದುಕುಳಿತಾ ಇತ್ತು. ಶಿವಣ್ಣ ತನ್ನ ಹಸುನೂ ಬಿಡ್ತಿರ್ಲಿಲ್ಲ ಕಾಡಿನೊಳಗೆ. ಇನ್ ಕೇಸ್ ಹಸು ಏಮಾರಿ ಬಂದು ಅಲ್ಲಿ ಹುಲಿ ಬೇಟೆಯಿಂದಾಗಿ ಬಲಿಯಾಗಿ ಹೋಗಿದ್ರು ಕೂಡ ಪ್ರತೀಕಾರ ಎಲ್ಲ ತಗೊಳ್ಳೋ ಹಂತಕ್ಕಂತೂ ಇರ್ತಿರ್ಲಿಲ್ಲ. ಅಲ್ಲಿಗೆ ಸರ್ಕಾರ ಕೂಡ ಇದರಲ್ಲಿ ಪಾತ್ರಧಾರಿ. ನಿರಂತರ ಪ್ರತಿಭಟನೆ ಆಗ್ತಿದ್ರು ಕೂಡ ಸಂಬಳ ಕೊಡಿ ಅಂತ ಹೇಳಿ ಅಧಿಕಾರಿಗಳು ಕಣ್ಬಿಟ್ಟಿಲ್ಲ. ಇದರ ಜೊತೆಯಲ್ಲಿ ಮತ್ತೊಂದು, ಅಲ್ಲಿರುವ DCF ಮೇಲೇನೆ ಆಪಾದನೆ ಇದೆ. ಸಸ್ಪೆಂಡ್ ಆದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದ್ದಾರೆ ವನ್ಯಜೀವಿ ಪ್ರೇಮಿಗಳು. ಇಷ್ಟೆಲ್ಲ ಲೋಪಗಳ ಪರಿಣಾಮ ಈ 5 ಹುಲಿಗಳ ಮಾರಣ ಹೋಮ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಅನಾಹುತಗಳು ನಡೀತಲೇ ಇದೆ. ಮಳೆ ನಂತರದ ಪರಿಣಾಮದಿಂದ ಯಾವ್ಯಾವ ಪ್ರದೇಶಕ್ಕೆ ಯಾವೆಲ್ಲ ರೀತಿಯ ಹಾನಿಯಾಗಿದೆ ವಿವರಿಸುತ್ತೆ ಈ ವರದಿ. ಮಲೆನಾಡಿನಲ್ಲಿ ಮುಂದುವರಿದ ಗುಡ್ಡ ಕುಸಿತ. ಶಿವಮೊಗ್ಗದ ಕುಂದಗಲ್ನಲ್ಲಿ 50 ಅಡಿ ಭೂಕುಸಿತ. ಮಲೆನಾಡ ಜನರು ಗುಡ್ಡ ಕುಸಿತಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಶಿವಮೊಗ್ಗದ ಕುಂದಗಲ್ ಗ್ರಾಮದಲ್ಲಿ ಭೂಮಿ 50 ಅಡಿ ಆಳದಷ್ಟು ಕುಸಿದಿದೆ. ಮತ್ತೊಂದೆಡೆ ಭಾರೀ ಪ್ರಮಾಣದಲ್ಲಿ ಭೂಮಿ ಬಿರುಕು ಬಿಟ್ಟಿದೆ. ಕುಂದಗಲ್ ಗ್ರಾಮದ ನಡುವಿನ ಸಂಪರ್ಕ ಸೇತುವೆ ಆಗಿದ್ದಂಥ ಸಂಪರ್ಕ ಇವತ್ತು ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇಲ್ಲಿ ವಾಸಿಸಬೇಕಿದ್ದ ಜನರು ಸಂಪೂರ್ಣವಾಗಿ ಈ ರಸ್ತೆಯನ್ನೇ ನಂಬ್ಕೊಂಡಿದ್ರು. ಆದರೆ ಇವತ್ತು ಆ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರೋದ್ರಿಂದ ಒಂದೆಡೆ ನೋಡಬಹುದು ಸುಮಾರು 50 ಅಡಿ ಆಳದಷ್ಟು ಧರೆ ಕುಸಿತವಾಗಿರುವಂಥದ್ದು.
ಕೇವಲ 1 ಅಡಿಯಿಂದ ಪ್ರಾರಂಭವಾದ ಧರೆ ಕುಸಿತ ಇವತ್ತು ಸುಮಾರು 50 ಅಡಿಯಷ್ಟು ಧರೆ ಕುಸಿತಿದೆ. ಏನು 300ರಿಂದ 400 ಮೀಟರಷ್ಟು ಉದ್ದದಲ್ಲಿ ಧರೆ ಕುಸಿತವಾಗಿರೋದ್ರಿಂದ ಇಲ್ಲಿ ಬದುಕ್ತಾ ಇರೋ ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಒಂದೆಡೆ ಬದುಕನ್ನು ಕಳೆದುಕೊಳ್ಳುವಂಥ ಭೀತಿಯಲ್ಲಿರುವಂಥದ್ದು, ಬದುಕಿಗೆ ಆಸರೆ ಆಗಿದ್ದಂಥ ಸುಮಾರು 20ರಿಂದ 30 ಎಕರೆ ಅಡಿಕೆ ತೋಟ ಇಲ್ಲಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿ ವಿಶ್ವ ಮಾನವ ವಿದ್ಯಾಸಂಸ್ಥೆ ಆವರಣದ ತಡೆಗೋಡೆ ಕುಸಿದು ಕಟ್ಟಡ ಅಪಾಯದಂಚಿನಲ್ಲಿದೆ. ಭೀಮಾ ನದಿ ಪ್ರವಾಹಕ್ಕೆ 2 ನೀರು ಪಾಲು. ಯಾದಗಿರಿಯಲ್ಲಿ ಭೀಮಾ ನದಿ ಪ್ರವಾಹಕ್ಕೆ 2 ಯುವಕರು ನೀರು ಪಾಲಾಗಿದ್ದಾರೆ. ವಡಗೇರಾದ ಮಾಚನೂರು ಗ್ರಾಮದ 2 ದನಗಾಹಿ ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ಭೀಮಾ ನದಿ ಪಾತ್ರದ ದೇಗುಲ ಸಂಪೂರ್ಣ ಮುಳುಗಡೆಯಾಗಿವೆ. ಯಾದಗಿರಿ ನಗರದ ಹೊರವಲಯದ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಕ್ಕೆ ಜಲದಿಗ್ಬಂಧನವಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಹೇಮಾವತಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕೂಡಿಗೆ ಸಂಗಮ ಸಂಪೂರ್ಣ ಜಲಮಯವಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರೋ ರಣಮಳೆಗೆ ಬಾಗಲಕೋಟೆಯಲ್ಲಿ ಘಟಪ್ರಭಾ ರೌದ್ರಾವತಾರ ತಾಳಿದೆ. ಮುಧೋಳದ ಮಿರ್ಜಿ ಗ್ರಾಮದಲ್ಲಿರೋ ಸೇತುವೆ ಮುಳುಗಡೆ ಹಂತದಲ್ಲಿದೆ. ಚಿಕ್ಕೋಡಿಯಲ್ಲೂ ಮಳೆಯಾರ್ಭಟಕ್ಕೆ ಹಿರಣ್ಯಕೇಶಿ ನದಿ ಉಕ್ಕಿ ಹರಿಯುತ್ತಿದ್ದು ಜಲಾವೃತವಾದ ರಸ್ತೆಯಲ್ಲೇ ಬೈಕ್ ಸವಾರರು ಹುಚ್ಚಾಟ ಮೆರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರ ಭಾರತದಲ್ಲೂ ಕೂಡ ಭಾರಿ ಮಳೆ ಆಗ್ತಲೇ ಇದೆ. ನಿರಂತರ ಮಳೆಯಿಂದಾಗಿ ಭೀಕರ ಪ್ರವಾಹ ಸೃಷ್ಟಿಯಾಗಿ ಜನ ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದಾರೆ. ಕಟ್ಟಡಗಳು ಕುಸಿದು ಜನ ಪ್ರಾಣ ಕಳ್ಕೊಳ್ತಿದ್ದಾರೆ. ಎಲ್ಲೆಲ್ಲಿ ಪರಿಸ್ಥಿತಿ ಹೇಗಿದೆ ವಿವರಿಸುತ್ತೆ ಈ ವರದಿ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟಕ್ಕೆ 5 ಬಲಿ. 2,000 ಪ್ರವಾಸಿಗರ ಗೋಳು ಹೇಳತೀರದು. ಕಳೆದ 24 ಗಂಟೆಯಲ್ಲಿ ಹಿಮಾಚಲ ಪ್ರದೇಶದ 5 ಕಡೆಗಳಲ್ಲಿ ಮೇಘಸ್ಫೋಟ ಸಂಭವಿಸಿದ್ದು ಭೀಕರ ಪ್ರವಾಹಕ್ಕೆ ಸಿಲುಕಿ 5 ಮೃತಪಟ್ಟಿದ್ದಾರೆ. ಹಲವರು ನಾಪತ್ತೆಯಾಗಿದ್ದಾರೆ. ಹಿಮಾಚಲ ಪ್ರದೇಶದ ಕುಲ್ಲು ಜಿಲ್ಲೆಯ ಸೈನ್ಸ್ ಕಣಿವೆ, ಜಿಭಿ, ತೀರ್ಥನ್ ಮತ್ತು ಮಣಿಕರಣ್ ಬಂಜರ್ ಕಣಿವೆಗಳಲ್ಲಿ ಭಾರೀ ಮಳೆಯಾಗಿದೆ. ಪಾರ್ವತಿ ನದಿ ಉಕ್ಕಿ ಹರಿದು ಭೀಕರ ಪ್ರವಾಹ ಉಂಟಾಗಿದೆ. ನೀರಿನಲ್ಲಿ ಮರದ ದಿಮ್ಮಿಗಳು ಕೊಚ್ಚಿಕೊಂಡು ಬಂದು ಆಣೆಕಟ್ಟೆಗಳಲ್ಲಿ ಶೇಖರಣೆಯಾಗಿವೆ. ಕೆಲವೆಡೆ ಮನೆ ಕಚೇರಿಗಳಿಗೆ ನೀರು ನುಗ್ಗಿ ಅವ್ಯವಸ್ಥೆ ಉಂಟಾಗಿದೆ. 150ಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾಗಿವೆ. ಸುಮಾರು 2,000ಕ್ಕೂ ಹೆಚ್ಚು ಪ್ರವಾಸಿಗರು ಸಿಲುಕಿಕೊಂಡಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕಾಂಗ್ರಾ ಜಿಲ್ಲೆಯ ಧರ್ಮಶಾಲಾದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಮಳೆಗೆ ಕುಸಿದ 2 ಅಂತಸ್ತಿನ ಕಟ್ಟಡ. 3 ವಲಸೆ ಕಾರ್ಮಿಕರು ಸ್ಥಳದಲ್ಲೇ ಸಾವು. ಕೇರಳದ ಕೊಡಕಾರ ಎಂಬಲ್ಲಿ ಬೆಳಗಿನ ಜಾವ 40 ವರ್ಷ ಹಳೆಯ ಕಟ್ಟಡ ಕುಸಿದು 3 ಕಾರ್ಮಿಕರು ಮೃತಪಟ್ಟಿದ್ದಾರೆ. 2 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದು 17 ವಲಸೆ ಕಾರ್ಮಿಕರಲ್ಲಿ 3 ಒಳಗೆ ಸಿಲುಕಿಕೊಂಡಿದ್ರು. 14 ಜನರು ಹೇಗೋ ಅವಶೇಷಗಳಿಂದ ಯಾವುದೇ ಹಾನಿಯಾಗದಂತೆ ಪಾರಾಗಿದ್ದಾರೆ. ನದಿಯಲ್ಲಿ ಮುಳುಗಿದ ತಡಕೇಶ್ವರ ದೇವಾಲಯ. ಗುಜರಾತ್ನ ಚಿಕ್ಲಿಯಲ್ಲಿರೋ ತಡಕೇಶ್ವರ ಮಹಾದೇವ ದೇವಾಲಯವು ಭಾರೀ ಮಳೆಯಿಂದಾಗಿ ಭಾಗಶಃ ಮುಳುಗಿದೆ. ಕಾವೇರಿ ನದಿ ತಟದಲ್ಲಿರೋ ಈ ದೇವಾಲಯವಿರೋ ಪ್ರದೇಶವು ನಿರಂತರ ವರ್ಷಧಾರೆಯಿಂದ ದ್ವೀಪದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪುರಿ ಜಗನ್ನಾಥ್ ಪವಾಡಗಳ ಕ್ಷೇತ್ರ. ಅಲ್ಲಿನ ಗಾಳಿ, ಆ ದೇಗುಲ, ಶಬ್ದದ ತರಂಗ ಎಲ್ಲವೂ ಕೂಡ ಇಡೀ ಜಗತ್ತಿಗೆ ವಿಸ್ಮಯ, ಜೊತೆಗೆ ಸವಾಲಾಗಿ ನಿಂತಿರ್ತಕ್ಕಂಥದ್ದು. ಆದರೆ ಇಂದು ರಥಯಾತ್ರೆ ಅದ್ಧೂರಿ ಚಾಲನೆ ಸಿಕ್ಕಿದೆ.
ಯಾವ ರೀತಿ ಸಂಭ್ರಮ ಸಡಗರ ಈ ರಥೋತ್ಸವದ ಸಂದರ್ಭದಲ್ಲಿ ನಡೀತಾ ಇದೆ, ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎತ್ತ ನೋಡಿದ್ರು ಭಕ್ತರ ಸುನಾಮಿ, ಮೂಲೆ ಮೂಲೆಗಳಲ್ಲೂ ಜನವೋ ಜನ. ಪೂರಿಯ ತ್ರಿಮೂರ್ತಿಗಳ ದರ್ಶನಕ್ಕೆ ಜನಸಾಗರ, ಕಲೆ ಸಂಸ್ಕೃತಿಯ ಕಲರವ. ರಥ ಬೀದಿಯಲ್ಲಿ ವಿಶೇಷ ಅಲಂಕಾರ, ರಥೋತ್ಸವವನ್ನ ಕಣ್ತುಂಬಿಕೊಳ್ಳುತ್ತಿರೋ ಭಕ್ತಾದಿಗಳು. ದೇವರಿಗೆ ಜಗನ್ನಾಥನಿಗೆ ವಿಶೇಷ ಪೂಜೆ, ವಿಶೇಷ ಅಲಂಕಾರದಲ್ಲಿ ಬಲರಾಮ ಸುಭದ್ರೆ. ಇಂದಿನಿಂದ ಪುರಿ ಜಗನ್ನಾಥ ರಥಯಾತ್ರೆ ಆರಂಭ. 15 ಲಕ್ಷಕ್ಕೂ ಹೆಚ್ಚು ಭಕ್ತರ ಆಗಮನ, ಎಲ್ಲೆಡೆ ಹೈ ಅಲರ್ಟ್. ಐತಿಹಾಸಿಕ ಆಧ್ಯಾತ್ಮಿಕ ಉತ್ಸವ. ಜಗತ್ ಪ್ರಸಿದ್ಧ ಒಡಿಶಾದ ಪುರಿ ಜಗನ್ನಾಥ ದೇಗುಲದ ಜಾತ್ರೆಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಐತಿಹಾಸಿಕ ಕ್ಷಣಕ್ಕೆ ಪುರಿ ದೇವಸ್ಥಾನ ಸಾಕ್ಷಿಯಾಗುತ್ತಿದೆ. ಜಗನ್ನಾಥನ ರಥದ ಹಗ್ಗ ಎಳೆಯುವ ಮುಟ್ಟುವ ಭಕ್ತನು ಪುಣ್ಯ ಮತ್ತು ಮೋಕ್ಷವನ್ನ ಪಡೆಯುತ್ತಾನೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಪುರಿಗೆ ಭಕ್ತರ ಸುನಾಮಿ ಎದ್ದಿದೆ. ಜಗನ್ನಾಥ ರಥಯಾತ್ರೆ ಇಂದಿನಿಂದ 9 ದಿನಗಳ ಕಾಲ ನಡೆಯಲಿದ್ದು, ಈ ಭವ್ಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಲಕ್ಷಾಂತರ ಭಕ್ತರು ಒಡಿಶಾದ ಪುರಿಯತ್ತ ಆಗಮಿಸುತ್ತಿದ್ದಾರೆ. 10,000 ಪೊಲೀಸ್ ಸಿಬ್ಬಂದಿ, 250 A1 ಕ್ಯಾಮೆರಾ ಕಣ್ಣು. ರಥಯಾತ್ರೆಯ ಭದ್ರತೆಗೆ ಸುಮಾರು 10,000 ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ 250ಕ್ಕೂ ಹೆಚ್ಚು A1 ವಿಶೇಷ ಕ್ಯಾಮೆರಾ ಅಳವಡಿಸಲಾಗಿದೆ. ಅಷ್ಟೇ ಅಲ್ಲದೆ ಒಡಿಶಾ ಪೊಲೀಸರು ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಜಗನ್ನಾಥ ಸ್ವಾಮಿ ದೇಗುಲದ ವಿಶೇಷ ಏನು? ರಥಯಾತ್ರೆಯಲ್ಲಿ ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವಿಯ ವಿಗ್ರಹಗಳನ್ನ ಮೆರವಣಿಗೆ ಮಾಡಲಾಗುತ್ತೆ. ಜಗನ್ನಾಥ ದೇವಾಲಯವು ಹಿಂದೂ ಧರ್ಮದ 4 ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಪ್ರತಿದಿನ ದೇಗುಲದ ಮೇಲಿರುವ ಧ್ವಜ ಬದಲಾಯಿಸಲಾಗುತ್ತೆ. 1000 ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನ ಹತ್ತಿ ಬಾವುಟಗಳನ್ನ ಬದಲಾಯಿಸುತ್ತಾರೆ. ಈ ಆಚರಣೆಯು 1800 ವರ್ಷಗಳಿಂದಲೂ ನಡೆದುಕೊಂಡು ಬರ್ತಿದೆ. ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ಇದು ವೈಜ್ಞಾನಿಕ ಸಂಗತಿಗಳಿಗೆ ಸವಾಲಾಗಿದೆ. ದೇವಸ್ಥಾನದಲ್ಲಿ ಇರುವ ಸುದರ್ಶನ ಚಕ್ರವು 20 ಅಡಿ ಎತ್ತರ ಮತ್ತು 1 ಟನ್ ತೂಕವನ್ನ ಹೊಂದಿದೆ. ಇದನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ದೇವಾಲಯದ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ನೆರಳು ಬೀಳುವುದಿಲ್ಲ. ಈ ದೇವಾಲಯದ ಒಳಗೆ ಹೊರಗೆ ಯಾವುದೇ ಸಮಯದಲ್ಲಿ ನೆರಳು ಬೀಳುವುದಿಲ್ಲ. ಇನ್ನು ದೇಗುಲದ ಮೇಲೆ ಪಕ್ಷಿಗಳು ಹಾಗೂ ವಿಮಾನಗಳು ಹಾರುವುದಿಲ್ಲ. ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳಿಸುತ್ತೆ. ಇದರ ಮುಖ್ಯ ದ್ವಾರಕ್ಕೆ ಸಿಂಗದ್ವಾರ ಅಂತ ಕರೀತಾರೆ. ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳ ತರಂಗಗಳು ಅಥವಾ ಧ್ವನಿಯು ಕೇಳುತ್ತವೆ. 27 साल का सपना है, मगर मतलब कि मैं जब मेरी माँ के पेट में थी तो अनफॉर्चुनेटली मेरी माँ ने यहाँ पे मन्नत मांगा था कि मेरी बेटी बड़ी होके देवदासी बन जाएगी, मगर अनफॉर्चुनेटली ये हो नहीं पाया. तो उनकी इच्छा रखने के लिए ही मैं यहाँ पे आज डांस करने के लिए आई हूँ और भगवान की कृपा से ये पॉसिबल भी हो गया है. और हमारे ग्रुप में भी जो लोग हैं वो बहुत ही मुश्किल के साथ यहाँ पे आए हैं. ಇನ್ನು ಪುರಿ ಜಗನ್ನಾಥ ದೇಗುಲದ ರಥೋತ್ಸವಕ್ಕೆ ಬರೋ ಭಕ್ತರಿಗೆ ವಿಶೇಷ ಪ್ರಸಾದ ಸೇವೆ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಯಾವತ್ತೂ ಪ್ರಸಾದ ಖಾಲಿಯಾದ ಇತಿಹಾಸ ಇಲ್ಲವೇ ಇಲ್ಲ. सबको तो आज रथ यात्रा में आके बहुत ही अच्छा लग रहा है और यही पर्व सबको यहाँ से ये ब्रॉडकास्ट से सबको दर्शन मिले, यही प्रभु की इच्छा है. ये देखो, ये प्लानिंग हम नहीं करते हैं, वो प्रभु करते हैं. जिसको बुलाना है वो प्रभु जी करते हैं. जब उनकी इच्छा होती है वो अपने आप आ जाती है. पिछले साल हम लोगों ने ಒಟ್ಟಾರೆ ಪುರಿ ಜಗನ್ನಾಥ ದೇಗುಲದ ಯಾತ್ರೆ ಇಂದಿನಿಂದ ವಿಜೃಂಭಣೆಯಿಂದ ನಡೆಯುತ್ತಿದೆ. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಡೀ ವಿಶ್ವದ ಗಮನ ಸೆಳೆಯುವಂತಹ ಪುರಿ ಜಗನ್ನಾಥ ರಥಯಾತ್ರೆ ಇವತ್ತಿನಿಂದ ಅದ್ಧೂರಿಯಾಗಿ ಪ್ರಾರಂಭವಾಗಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಈ
ರಥೋತ್ಸವದಲ್ಲಿ ಭಾಗಿಯಾಗುವ ಸಲುವಾಗಿ ಪುರಿ ಜಗನ್ನಾಥನ ಸನ್ನಿಧಿಗೆ ತೆರಳುತ್ತಾರೆ. ರಥೋತ್ಸವ ಎಷ್ಟೇ ಬಾರಿ ನಡೆದಿದ್ರೂ ಈವರೆಗೆ ಪ್ರತಿ ಬಾರಿಯೂ ಕೂಡ ಅದರದ್ದೇ ಆದ ಸೆಳೆತವನ್ನ ಹೊಂದಿದೆ. ಅಷ್ಟೇ ಪ್ರಮಾಣದಲ್ಲಿ ಭಕ್ತರನ್ನ ಈ ರಥಯಾತ್ರೆ ಸೆಳಿತಾ ಇದೆ. ಒಂದು ಕಡೆ ಕೇದಾರನಾಥ ದರ್ಶನ, ಮತ್ತೊಂದು ಕಡೆಯಲ್ಲಿ ಪುರಿ ಜಗನ್ನಾಥನ ರಥಯಾತ್ರೆ ನಡೀತಾ ಇದೆ. ಇತ್ತೀಚೆಗಷ್ಟೇ ನಡೆದ ಕುಂಭಮೇಳ ಒಂದು ಅರ್ಥದಲ್ಲಿ ಸನಾತನ ಧರ್ಮದ ಸಂಸ್ಕೃತಿ, ಅದಕ್ಕೆ ಸಂಬಂಧಪಟ್ಟ ಆಚರಣೆಗಳ ಕಲರವ ಕಣ್ತುಂಬಿಕೊಳ್ಳೋ ಕಾತರ ದಿನಂಪ್ರತಿ ಜನರಲ್ಲಿ ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಇಷ್ಟಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.